Hello everybody, welcome to Sociology class. Myself Sri G.D. Kadalaki, lecturer in Sociology, C.S. Tubji Education Societies, SSN Arts and Commerce College, Hokeri. In last class, we discussed the views of Manu on Varna Dharma. Today, we will discuss another one thought of Manu, that is Ashrama Dharma. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಸಿ.ಎಸ್. ತುಬ್ಸಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಆತ್ಮೀಯರೇ, ಈ ಮೊದಲಿನ ಅವಧಿಯಲ್ಲಿ ವರ್ಣಧರ್ಮದ ಕುರಿತು ಮನುವಿನ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಇವತ್ತು ಆತನ ಇನ್ನೊಂದು ವಿಚಾರವಾಗಿರುವಂತಹ ಮನುವಿನ ಇನ್ನೊಂದು ಚಿಂತನೆಯಾಗಿರುವಂತಹ ಆಶ್ರಮ ಧರ್ಮದ ಕುರಿತು ಚರ್ಚಿಸೋಣ. ಆಶ್ರಮ ಧರ್ಮ. Here, the philosophy of Ashrama Dharma is important in Indian social thought. It represents the Hindu career plan. It represents the systematic career plan of Hindu. The meaning of Sanskrit word ashrama means pleasure spot, or we also called it is a rest place. The basic word shrama means make effort. It means here throughout life a person make effort to get salvation. Here every 25 years a person take pleasure, we called that is this pleasure spot or pleasure place, and every 25 years a person enters a new ashrama. Totally there are 4 ashramas. According to Hindu ethics, the main aim of the life is to achieve or get salvation. With the help of ashrama system, every person gets salvation through fulfilling these all 4 ashramas. The 4 ashramas are Brahmacharya ashrama, Grahastha ashrama, Vanaprastha ashrama and ಸನ್ಯಾಸ ಆಶ್ರಮ. ಮನುವಿನ ಒಂದು ಶ್ರೇಷ್ಠ ಕೊಡುಗೆ ಅದು ಭಾರತೀಯ ಸಾಮಾಜಿಕ ಚಿಂತನೆಗೆ ವರ್ಣಾಶ್ರಮ ಧರ್ಮ. ಈಗಾಗಲೇ ನಾವು ವರ್ಣಗಳ ಕುರಿತು ತಿಳಿದುಕೊಂಡಿದ್ದೀವಿ. ಆಶ್ರಮ ಧರ್ಮಕ್ಕೆ ಬಂದಾಗ ಭಾರತೀಯ ಸಾಮಾಜಿಕ ಚಿಂತನೆಯಲ್ಲಿ ಆಶ್ರಮ ಧರ್ಮದ ತತ್ವಶಾಸ್ತ್ರವು ಅತ್ಯಂತ ಮಹತ್ವದ್ದಾಗಿದೆ. ಆಶ್ರಮ ಧರ್ಮ ಅಥವಾ ವ್ಯವಸ್ಥೆಯು ಪ್ರಾಚೀನ ಭಾರತದಲ್ಲಿ ವ್ಯವಸ್ಥಿತವಾಗಿ ಸ್ಥಾಪಿಸಲ್ಪಟ್ಟ ಒಂದು ಸಾಮಾಜಿಕ ಧಾರ್ಮಿಕ ಸಂಸ್ಥೆಯಾಗಿದೆ. ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದೇ ಈ ಆಶ್ರಮ ಧರ್ಮ. ಇದು ಹಿಂದೂ ಜೀವನ ಯೋಜನೆಯನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಬ್ಬ ಹಿಂದೂ ತನ್ನ ಜೀವನದುದ್ದಕ್ಕೂ ಏನೆಲ್ಲವನ್ನು ಸಾಧಿಸಬೇಕು, ಯೋಜನೆಯನ್ನು ಹಾಕಿಕೊಳ್ಳಬೇಕನ್ನುವಂಥದ್ದು ಈ ಆಶ್ರಮ ವ್ಯವಸ್ಥೆ ಪ್ರತಿನಿಧಿಸ್ತದೆ. ಇದು ವಿಸ್ತೃತ ಸಾಮಾಜಿಕ ವ್ಯವಸ್ಥೆಯಾದ ವರ್ಣ ವ್ಯವಸ್ಥೆಗೆ ಸಂಬಂಧಿಸಿದೆ. ಇಲ್ಲಿ ಆಶ್ರಮ ಎಂಬ ಪದದ ಅರ್ಥ ನೋಡಿದಾಗ
ಸಂಸ್ಕೃತ ಪದ ಆಶ್ರಮ ಎಂಬ ಪದವು ಇದರ ಶಬ್ದಶಃ ಅರ್ಥ ಏನಾಗ್ತದ ಅಂತಂದರೆ ವಿಶ್ರಾಂತಿ ತಾಣ ಅಂತ. ಇಲ್ಲಿ ಆಶ್ರಮ ಅನ್ನುವಂಥದ್ದು ಶ್ರಮ ಎಂಬ ಮೂಲ ಪದದ ಉತ್ಪತ್ತಿಯಾಗಿದೆ. ಆಶ್ರಮ ಎಂಬ ಪದವು ಅದೇ ಸಂಸ್ಕೃತ ಭಾಷೆಯ ಶ್ರಮ ಎಂಬ ಮೂಲ ಪದದ ಉತ್ಪತ್ತಿಯಾಗಿದೆ. ಶ್ರಮ ಎಂದರೆ ಪ್ರಯತ್ನ ಮಾಡು ಎಂದರ್ಥ. ವ್ಯಕ್ತಿ ಜೀವನದುದ್ದಕ್ಕೂ ತನ್ನ ಸಾಧನೆಗಳನ್ನು, ತನ್ನ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ಪ್ರಯತ್ನಿಸುವಂಥದ್ದನ್ನು ಇದು ಪ್ರತಿನಿಧಿಸ್ತದೆ. ಜೀವನ ಪಯಣದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ 4 ಹಂತಗಳನ್ನು ನಾವಿಲ್ಲಿ ಕಾಣ್ತೀವಿ. ಪ್ರತಿ ಒಬ್ಬ ವ್ಯಕ್ತಿ ತನ್ನ 25 ವರ್ಷಕ್ಕೆ ಬಂದಾಗ ಒಂದು ವಿಶ್ರಾಂತಿಯ ತಾಣವನ್ನು ಬದಲಾಯಿಸ್ತಾನೆ. ತನ್ನ ಜೀವನದ ಉದ್ದೇಶಗಳನ್ನು, ಯೋಜನೆಯನ್ನು ಬದಲಾಯಿಸ್ಕೊಳ್ತಾನೆ. ಅವುಗಳನ್ನೇ 4 ಆಶ್ರಮಗಳನ್ನಾಗಿ, 4 ವಿಶ್ರಾಂತಿಯ ತಾಣಗಳನ್ನಾಗಿ ನಾವಿಲ್ಲಿ ಕಾಣ್ತೀವಿ. ಹಿಂದೂ ನೀತಿಶಾಸ್ತ್ರದ ಪ್ರಕಾರ ಜೀವನದ ಕೊನೆಯ ಗುರಿ ಏನಂತಂದರೆ ಮೋಕ್ಷ ಸಾಧಿಸುವುದು ಅಂತ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಈ 4 ಹಂತಗಳನ್ನು, 4 ಹಂತಗಳಲ್ಲಿರುವಂಥ ಕರ್ತವ್ಯ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ ಅಂತಂದರೆ ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನ ಅಂತ, ಅಥವಾ ಮೋಕ್ಷವನ್ನು ಸಾಧಿಸ್ತಾನನ್ನುವಂಥ ವಿಚಾರವನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾದರೆ ಆ 4 ಆಶ್ರಮಗಳು ವ್ಯಕ್ತಿಯನ್ನು ಮೋಕ್ಷದೆಡೆಗೆ ತೆಗೆದುಕೊಂಡು ಹೋಗುವ, ವ್ಯಕ್ತಿಯನ್ನು ಯಶಸ್ಸಿನೆಡೆಗೆ ತೆಗೆದುಕೊಂಡು ಹೋಗುವ ಆ 4 ಆಶ್ರಮಗಳು ಯಾವಂತಂದರೆ, ಒಂದು ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಿ ಆಶ್ರಮ ಅಂತ. Dear students, we discuss here one by one. First one, Brahmacharya-ashrama. It is the first stage of a person's life. In this stage, acquiring the knowledge, learn discipline and formulate characters or develop characters is the most important aspects of a brahmachari. Its main object is to bring person near to his life objectives. Before a person, there are different life objectives. For the fulfillment of his life objectives, first of all, in this stage, he make preparation. He learn, he develop knowledge, he develop character to fulfill his life objectives. That is ಬ್ರಹ್ಮಚರ್ಯ ಆಶ್ರಮ. ಆಶ್ರಮಗಳಲ್ಲಿ ಮೊದಲನೆಯ ಆಶ್ರಮ ಬ್ರಹ್ಮಚರ್ಯ ಆಶ್ರಮ ಅಂತ. ಇದನ್ನು ವಿದ್ಯಾರ್ಥಿತನದ ಹಂತ ಅಂತಲೂ ಕೂಡ ಕರಿತೀವಿ. ವ್ಯಕ್ತಿಯ ಜೀವನದ ಮೊದಲ ಹಂತವೂ ಹೌದು. ಜ್ಞಾನ ಗಳಿಸುವುದು, ಶಿಸ್ತನ್ನು ಬೆಳೆಸಿಕೊಳ್ಳುವುದು ಮತ್ತು ಗುಣಲಕ್ಷಣಗಳನ್ನು ರೂಪಿಸಿಕೊಳ್ಳುವಂಥದ್ದು ಈ ಹಂತದಲ್ಲಿ ಬರ್ತದೆ. ಒಬ್ಬ ಬ್ರಹ್ಮಚರ್ಯ ಆದಂಥವನು ಆರಂಭಿಕವಾಗಿ ಜ್ಞಾನವನ್ನು ಗಳಿಸಿಕೊಳ್ಬೇಕಾಗ್ತದೆ. ವೇದಗಳನ್ನು ಓದುವುದರ ಮೂಲಕ, ಶಾಸ್ತ್ರಗಳನ್ನು ಅರಿತುಕೊಳ್ಳುವುದರ ಮೂಲಕ ಜ್ಞಾನವನ್ನು ಗಳಿಸುವಂಥದ್ದು. ಜೊತೆಗೆ ಒಂದು ಶಿಸ್ತನ್ನು, ಅವನು ಮಾಡುವಂಥ ಚಟುವಟಿಕೆಗಳಲ್ಲಿ ಶಿಸ್ತನ್ನು ಅನುಸರಿಸುವಂಥದ್ದು. ಆಮೇಲೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು, ಗುಣಲಕ್ಷಣಗಳನ್ನು, ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳುವುದು ಇಲ್ಲಿ ಬ್ರಹ್ಮಚರ್ಯಾಶ್ರಮದಲ್ಲಿರುವ ಪ್ರಮುಖ ಆದ್ಯತೆಗಳು.
ವಿದ್ಯಾರ್ಥಿ ಉಪನಯನದ ಮೂಲಕ ತನ್ನ ಜ್ಞಾನಾರ್ಜನೆಯನ್ನು ಆರಂಭಿಸ್ತಾನೆ. ಉಪನಯನ ಸಂಸ್ಕಾರದ ಮೂಲಕ ವ್ಯಕ್ತಿ ಬ್ರಹ್ಮಚರ್ಯಾವಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾನೆ. ಇಲ್ಲಿ ಉಪನಯನ ಅಂತಂದರೆ ಸಮೀಪ ತರುವುದು ಅಂತ. ವ್ಯಕ್ತಿಯನ್ನು ಜೀವನದ ಸಮೀಪ ತರುವುದು, ಬದುಕಿನೆಡೆಗೆ ತರುವುದು ಅಂತ. ಇದರ ಮುಖ್ಯ ಉದ್ದೇಶ ಅಂತಂದರೆ ವ್ಯಕ್ತಿಯನ್ನು ಜೀವನದ ಉದ್ದೇಶಗಳ ಹತ್ತಿರ ತರುವುದು ಅಂತ. ಉದ್ದೇಶಗಳ ಸಮೀಪ ತರುವುದು ಅಂತ ಅಂದರೆ ಮುಂದಿನ 3 ಹಂತಗಳಲ್ಲಿ ಜೀವನದ ಉದ್ದೇಶಗಳು ಏನೆಲ್ಲ ಇದಾವ ಅವುಗಳನ್ನು ಈಡೇರಿಸುವುದಕ್ಕಾಗಿ ವ್ಯಕ್ತಿಯನ್ನು ತಯಾರಿ ಮಾಡುವುದು ಅಂತ. ಅವನಿಗೆ ಜ್ಞಾನವನ್ನು ನೀಡುವುದು, ಶಿಸ್ತನ್ನು ಬೆಳೆಸುವಂಥದ್ದು, ಒಳ್ಳೆಯ ಗುಣಗಳನ್ನು ಬೆಳೆಸುವುದರ ಮೂಲಕ ಮುಂದಿನ 3 ಹಂತಗಳನ್ನು ಯಶಸ್ವಿಯಾಗಿ ಪೂರೈಸುವಂತೆ ತಯಾರಿ ಮಾಡುವುದು. ಅದನ್ನೇ ನಾವು ಬ್ರಹ್ಮಚರ್ಯ ಹಂತ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿ ಗುರುವಿನ ಹತ್ತಿರ ಬರ್ತಾನೆ. ಗುರುವಿನ ಅಡಿಯಲ್ಲಿ ಜ್ಞಾನ, ಶಿಸ್ತು ಗುಣಗಳನ್ನು ಪಡೆದುಕೊಳ್ತಾನೆ. ಇಲ್ಲಿ ಮುಖ್ಯವಾಗಿ ಏನಿರ್ತದ ಅಂತಂದರೆ ಗುರುಕುಲದಲ್ಲಿ ಶಿಕ್ಷಣ ಆರಂಭ ಆಗ್ತದೆ. ಎವ್ರಿ ಬ್ರಹ್ಮಚಾರಿಸ್ ಎಜುಕೇಷನ್ ಸ್ಟಾರ್ಟ್ಸ್ ಇನ್ ಗುರುಕುಲ. ಗುರುಕುಲದಲ್ಲಿ ಪ್ರತಿಯೊಬ್ಬ ಬ್ರಹ್ಮಚಾರಿ ಗುರುವಿನ ಅಡಿಯಲ್ಲಿ ಶಿಕ್ಷಣಕ್ಕೆ ಒಳಪಡ್ತಾನೆ. ಆ್ಯಂಡ್ ಸೆಕೆಂಡ್ ಒನ್, he improves his personality, develops his personality and improve the characters. ಗುರುಕುಲಕ್ಕೆ ಒಳಪಟ್ಟಂತಹ ಬ್ರಹ್ಮಚಾರಿಯಾದಂಥವನು ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾನೆ, ಜೊತೆಗೆ ಗುಣಲಕ್ಷಣಗಳನ್ನು ಸುಧಾರಿಸ್ಕೊಳ್ತಾನೆ. ಯಾವ ಗುಣಗಳು ವ್ಯಕ್ತಿಯಲ್ಲಿ ಇರಬೇಕು, ಯಾವ ಇರಬಾರ್ದು ಅನ್ನುವಂಥದ್ದನ್ನು ಬೆಳೆಸ್ಕೊಳ್ತಾನೆ. ಆ್ಯಂಡ್ ಥರ್ಡ್ ಒನ್, he gives guru dakshana and he accept some suggestions from guru. ಒಬ್ಬ ಬ್ರಹ್ಮಚಾರಿಯಾದಂಥವನು ಈ ಹಂತದ ಕೊನೆಯಲ್ಲಿ ಗುರುವಿನ ಸಾನ್ನಿಧ್ಯವನ್ನು ಪಡೆದು ಆತನಿಂದ ಜ್ಞಾನ, ಶಿಸ್ತು, ಗುಣಗಳನ್ನು ಕಲಿತು ಅವನಿಗೆ ಗುರುದಕ್ಷಿಣೆಯನ್ನು ನೀಡ್ತಾನೆ. ಆಮೇಲೆ ಗುರುವಿನಿಂದ ಕೆಲವೊಂದು ಕೊನೆಯ ಸಂದೇಶಗಳನ್ನು, ಸೂಚನೆಗಳನ್ನು ಸ್ವೀಕರಿಸ್ತಾನೆ. ವ್ಯಕ್ತಿ ಬ್ರಹ್ಮಚರ್ಯಾವಸ್ಥೆಯಲ್ಲಿ ಜೀವನದ ಕೊನೆಯ ಸಂದೇಶಗಳನ್ನು ಗುರುವಿನಿಂದ ಸ್ವೀಕರಿಸಿದ ನಂತರ ಆತ 2ನೆಯ ಆಶ್ರಮವನ್ನು ಪ್ರವೇಶಿಸ್ತಾನೆ. ಅದೇ ಗೃಹಸ್ಥಾಶ್ರಮ ಅಂತ. ವೆನ್ ಹಿ ಟೇಕ್ ಸಜೆಷನ್ ಫ್ರಮ್ ಗುರು ಆ್ಯಂಡ್ ನೆಕ್ಸ್ಟ್ he enters another one ashrama, that is grahasthashrama. Second one is grahasthashrama. It is the second stage of a man's life. When a person got married, enters grahasthashrama. It is a preparation to manage duties and responsibilities of familial life. ಗೃಹಸ್ಥಾಶ್ರಮ ಅನ್ನುವಂಥದ್ದು ವ್ಯಕ್ತಿಯ ಜೀವನದ 2ನೆಯ ಹಂತ. ಪ್ರತಿಯೊಬ್ಬ ವ್ಯಕ್ತಿ ವಿವಾಹದ ಮೂಲಕ ಈ ಗೃಹಸ್ಥಾಶ್ರಮವನ್ನು ಪ್ರವೇಶಿಸ್ತಾನೆ. ಗೃಹಸ್ಥ ಜೀವನದ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದಕ್ಕೆ ತಯಾರಿಯಾಗುತ್ತಾನೆ. ಗೃಹಸ್ಥನಾದ ಮೇಲೆ ತನ್ನ ಕುಟುಂಬ ಜೀವನದ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು ಅನ್ನೋದನ್ನು ಅರಿತುಕೊಳ್ತಾನೆ. ಎಸ್ಪೆಷಲಿ ಇನ್ ದಿಸ್ ಸ್ಟೇಜ್, ಪರ್ಸನ್ ಟು ಫುಲ್ಫಿಲ್ ಹೀಸ್ ಅರ್ಥ, ಕಾಮ and dharma. He follow the dharma, he follow the rules of dharma,
He earn money, it means artha, and desire his instinct, that is kama. ಈ ಹಂತದಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಧರ್ಮ, ಅರ್ಥ ಮತ್ತು ಕಾಮಗಳನ್ನು ಈಡೇರಿಸುತ್ತಾನೆ. ಧರ್ಮದ ನಿಯಮಗಳನ್ನು ಅನುಸರಿಸುತ್ತಾನೆ, ಸಂಪತ್ತನ್ನು, ಹಣವನ್ನು ಗಳಿಸ್ತಾನೆ, ಅಂದರೆ ಅರ್ಥ, ಜೊತೆಗೆ ತನ್ನ ಲೈಂಗಿಕ ಪ್ರವೃತ್ತಿ ಬಯಕೆಯಾಗಿರುವಂಥ ಕಾಮವನ್ನು ಈಡೇರಿಸಿಕೊಳ್ಳುತ್ತಾನೆ. ಈ ತ್ರಿವರ್ಗಗಳನ್ನು ಈಡೇರಿಸುವಂಥ ಒಂದು ಆಶ್ರಮನೇ ಈ ಗೃಹಸ್ಥಾಶ್ರಮ ಅಂತ ಕರೀತಾನೆ. ಗೃಹಸ್ಥನಾದವನು ಪ್ರಾಮಾಣಿಕ ಮಾರ್ಗಗಳಿಂದ ಹಣ ಗಳಿಸುವುದರ ಜೊತೆಗೆ ಅದನ್ನು ಸಮರ್ಪಕವಾಗಿ ಬಳಸ್ತಾನೆ. ಗೃಹಸ್ಥ earn money on honestic way and he utilize it properly. And he also accept marriage is an sacrament. It provides a sexual happiness to every person. And every husband accept her wife as a life partner, ardhangini, and involve her in every religious ceremonies equally. ಗೃಹಸ್ಥನಾದವನು ಕೇವಲ ಪ್ರಾಮಾಣಿಕ ಮಾರ್ಗದಿಂದ ಹಣ ಗಳಿಸುವುದರ ಜೊತೆಗೆ ಬಳಸುವುದಷ್ಟೇ ಅಲ್ಲದೆ ವಿವಾಹವನ್ನು ಒಂದು ಪವಿತ್ರ ಸಂಸ್ಕಾರ ಅಂತ ತಿಳ್ಕೊಳ್ತಾನೆ. ಈ ಪವಿತ್ರ ಸಂಸ್ಕಾರದ ಮೂಲಕನೇ ತನ್ನ ಲೈಂಗಿಕ ಜೀವನದ ಸಂತೋಷವನ್ನು ಪಡೆದುಕೊಳ್ತಾನೆ. ವ್ಯಕ್ತಿ ಅಥವಾ ಗಂಡನಾದವನು ಹೆಂಡತಿಯನ್ನು ನಿಜವಾದ ಬಾಳ ಸಂಗಾತಿಯಂತ ಪರಿಗಣಿಸಿ ಅವಳನ್ನು ಅರ್ಧಾಂಗಿನಿ ಅಂತ ಅರ್ಥೈಸಿಕೊಂಡು ಒಂದು ಅರ್ಥಪೂರ್ಣವಾಗಿರುವಂಥ ಗೃಹಸ್ಥ ಜೀವನವನ್ನು ನಿರ್ವಹಿಸುತ್ತಾನೆ. ಅಷ್ಟೇ ಅಲ್ಲದೆ ಅವಳಿಗೆ ಧಾರ್ಮಿಕ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಸಮಾನ ಪ್ರಾತಿನಿಧ್ಯವನ್ನು ಕೊಡ್ತಾನೆ. ಅವಳಿಲ್ಲದೆ ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನು ಗಂಡನಾದವನು ನಿರ್ವಹಿಸುವಂತಿಲ್ಲ. ಅದು ತನ್ನ ದಾಂಪತ್ಯ ಜೀವನಕ್ಕೆ, ಗೃಹಸ್ಥ ಜೀವನಕ್ಕೆ ಕಳಂಕ ಆಗ್ತದ ಅಂತ. ಆ ದೃಷ್ಟಿಯಲ್ಲಿ ತನ್ನ ಎಲ್ಲ ದಾಂಪತ್ಯ ಜೀವನದ, ಗೃಹಸ್ಥ ಜೀವನದಲ್ಲಿ ಹೆಂಡತಿಯನ್ನು ಸಮಾನವಾಗಿ ತೊಡಗಿಸಿಕೊಳ್ತಾನೆ. ಬಿಕಾಸ್ ಇಟ್ ಈಸ್ ಆ್ಯನ್ ರೆಸ್ಪಾನ್ಸಿಬಿಲಿಟಿ, ಅದು ಅವನ ಜವಾಬ್ದಾರಿನೂ ಹೌದು ಅಂತ. ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಗೃಹಸ್ಥಾಶ್ರಮ? ಇದರ ಮಹತ್ವ ಏನು ಅಂತ. ವಿತ್ ದಿ ಹೆಲ್ಪ್ ಆಫ್ ಗೃಹಸ್ಥಾಶ್ರಮ, ರಿಮೈನಿಂಗ್ ಆಲ್ ಆಶ್ರಮಾಸ್ ಆರ್ ಸ್ಟೇಬಲ್. ಗೃಹಸ್ಥಾಶ್ರಮ ಬೆಂಬಲದಿಂದನೇ ಉಳಿದೆಲ್ಲ ಆಶ್ರಮಗಳು ಅಸ್ತಿತ್ವದಲ್ಲಿರಲು, ಸ್ಥಿರವಾಗಿರಲು ಸಾಧ್ಯ ಅಂತ. A brahmachari is a member of grahasthashrama. Those who are in vanaprastha-ashrama, he also came from grahasthashrama. Who is in presence as a sannyasi, he is also one of the member of last in grahasthashrama. It means it maintains stable remaining 3 ashramas. ಇವತ್ತು ಒಬ್ಬ ಬ್ರಹ್ಮಚಾರಿ ಇದ್ದವನು, ಅವನು ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟವನೇ, ಒಂದು ಕುಟುಂಬದಿಂದನೇ ಬ್ರಹ್ಮಚಾರಿಯಾಗಿ ಹೋದವನೇ. ಒಬ್ಬ ವಾನಪ್ರಸ್ಥನದಲ್ಲಿದ್ದಾನೆ ಅಂತಂದರೆ ಈ ಗೃಹಸ್ಥಾಶ್ರಮವನ್ನು ದಾಟಿ ಹೋದವನೇ. ಸನ್ಯಾಸಿಯಾಗಿದ್ದಾನ ಅಂತಂದರೆ ಈ ಮೊದಲು ಗೃಹಸ್ಥಾಶ್ರಮದಲ್ಲಿದ್ದು ಹೋದವನೇ. ಅದಕ್ಕೆ ಗೃಹಸ್ಥಾಶ್ರಮದಿಂದನೇ ಈ 3 ಆಶ್ರಮಗಳು ಸ್ಥಿರವಾಗಿರಲಿಕ್ಕೆ ಸಾಧ್ಯ ಅಂತ. ಇಟ್ ಹೆಲ್ಪ್ಸ್ ಟು ಪರ್ಫಾರ್ಮ್ religious rituals and fulfill pancha yajnas
ದೇವ ಋಷಿ ಪಿತೃ ಭೂತ ನರಯಜ್ಞಾಸ್ ಟು ಫುಲ್ಫಿಲ್ 5 ಮಹಾಯಜ್ಞಾಸ್. ಗೃಹಸ್ಥಾಶ್ರಮ ಧಾರ್ಮಿಕ ಕ್ರಿಯಾವಿಧಿಗಳನ್ನು ಪ್ರದರ್ಶಿಸಲು ಸಹಾಯಕ ಆಗಿದೆ. ಧಾರ್ಮಿಕ ವಿಧಿವಿಧಾನಗಳನ್ನು ನಿರ್ವಹಿಸಲಿಕ್ಕೆ ಸಹಾಯಕ ಆಗಿದೆ. ಗೃಹಸ್ಥಾಶ್ರಮದ ಮೂಲಕನೇ ಪಂಚ ಮಹಾಯಜ್ಞಗಳಾಗಿರುವಂಥ ದೇವ ಋಷಿ ಪಿತೃ ಭೂತ ನರಯಜ್ಞಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ದೆನ್ ಥರ್ಡ್ ಒನ್, it helps to fulfill the aims of a person about the society. ಒಬ್ಬ ವ್ಯಕ್ತಿ ಸಮಾಜದ ಕುರಿತಾದ ಅವನ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಸಹಾಯಕಾರಿಯಾಗಿದೆ. ಟು ಗಿವ್ ಎ ಮೆಂಬರ್ ಟು ಸೊಸೈಟಿ, ಸಮಾಜಕ್ಕೆ ಒಬ್ಬ ಸದಸ್ಯನನ್ನು ಕೊಡುವುದಾಗಿರ್ಬೋದು. ದಟ್ ಈಸ್ ಪ್ರೊಕ್ರಿಯೇಷನ್, ಸಂತಾನೋತ್ಪತ್ತಿಯನ್ನು ಪಡೆಯುವುದು. ಆ್ಯಂಡ್ ಲೀಡ್ ಎ ಮೀನಿಂಗ್ಫುಲ್ ಫ್ಯಾಮಿಲಿ, ಸಮಾಜದಲ್ಲಿ ಒಂದು ಉತ್ತಮ ಕುಟುಂಬವನ್ನು ನಿರ್ವಹಿಸುವುದರ ಮೂಲಕ ಈ ಥರ ಕೆಲವೊಂದು ಸಮಾಜದ ಉದ್ದೇಶಗಳನ್ನು ಈಡೇರಿಸುವಂಥ ಕೆಲಸನೂ ಈ ಗೃಹಸ್ಥಾಶ್ರಮದ ಮೂಲಕ ಏರ್ಪಡ್ತದೆ. ಆ್ಯಂಡ್ ಅನದರ್ ಒನ್, ಎ ಪರ್ಸನ್ ಹಿಮ್ಸೆಲ್ಫ್ ಇನ್ವಾಲ್ವ್ ಇನ್ ಆಲ್ ಆಕ್ಟಿವಿಟೀಸ್. ಈ ಆಶ್ರಮದಲ್ಲಿ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಎಲ್ಲ ಚಟುವಟಿಕೆಗಳಲ್ಲಿ ನಿರತನಾಗುತ್ತಾನೆ. ಆ್ಯಂಡ್ ಲೀಡ್ ಎ ಮೀನಿಂಗ್ಫುಲ್ ಫ್ಯಾಮಿಲಿಯಲ್ ಲೈಫ್, ಒಂದು ಅರ್ಥಪೂರ್ಣವಾಗಿರುವಂಥ ಕೌಟುಂಬಿಕ ಜೀವನವನ್ನು ಈ ಹಂತದಲ್ಲಿ ಈಡೇರಿಸುತ್ತಾನೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಎ ಮೀನಿಂಗ್ಫುಲ್ ಲೈಫ್, he enters another one ashrama, that is Vanaprastha ashrama. After the retirement of his job and duties, he removed the family, he left the family and enters Vanaprastha ashrama. ಒಂದು ಅರ್ಥಪೂರ್ಣವಾಗಿರುವಂಥ ಗೃಹಸ್ಥ ಜೀವನವನ್ನು ಈಡೇರಿಸಿದ ನಂತರ 50 ವರ್ಷಗಳಾದ ನಂತರ ವ್ಯಕ್ತಿ ಬದುಕಿನಿಂದ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿ ಕುಟುಂಬದಿಂದ ಬೇರ್ಪಟ್ಟು ವಾನಪ್ರಸ್ಥಾಶ್ರಮವನ್ನು ಪ್ರವೇಶಿಸ್ತಾನೆ. ಇಟ್ ಈಸ್ ದಿ ಥರ್ಡ್ ಸ್ಟೇಜ್ ಆಫ್ ಎವ್ರಿವನ್ಸ್ ಲೈಫ್. ವಾನಪ್ರಸ್ಥಾಶ್ರಮವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ 3ನೆಯ ಹಂತ. After the completion of duties and responsibilities of a grahasthashrama, person enters this vanaprastha-ashrama. It starts after the retirement from his professional life. ಗೃಹಸ್ಥಾಶ್ರಮದ ಎಲ್ಲ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸಿದ ನಂತರ ಈ ವಾನಪ್ರಸ್ಥಾಶ್ರಮವನ್ನು ವ್ಯಕ್ತಿ ಪ್ರವೇಶಿಸುತ್ತಾನೆ. ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ ನಂತರ ಈ ಹಂತ ಆರಂಭಗೊಳ್ಳುತ್ತದೆ. ಪರ್ಸನ್ ಹಿಮ್ಸೆಲ್ಫ್ ಡಿಸೈಡ್ ಟು ಗೋ ಥ್ರೂ ಸ್ಪಿರಿಚುವಲ್ ಲೈಫ್. He translates all his responsibilities and power to next generation, and he remove or retired from grahastha duties. ವ್ಯಕ್ತಿ ತನ್ನ ಗೃಹಸ್ಥಾಶ್ರಮದ ಎಲ್ಲ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ತನ್ನ ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಿ ತನ್ನಷ್ಟಕ್ಕೆ ತಾನೇ ಆಧ್ಯಾತ್ಮಿಕ ಜೀವನಕ್ಕೆ ಹೋಗಲು ನಿರ್ಧರಿಸುತ್ತಾನೆ. ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶಿಸಲು ತಯಾರಿಯನ್ನು ಮಾಡಿಕೊಳ್ತಾನಂತ. ಇದರ ಮೂಲಕ ಅವನು ವೈರಾಗ್ಯವನ್ನು ಹೊಂದುತ್ತಾನೆ. ಸ್ಟೆಗ್ನೇಷನ್, ಸಾಮಾಜಿಕ ಒಪ್ಪಂದಗಳನ್ನು ಈಡೇರಿಸುವುದರಲ್ಲಿಯೇ ಒಂದು ಸಂತೋಷವನ್ನು
ಅನುಭವಿಸುತ್ತಾನೆ. ಸಮಾಜದ ಒಪ್ಪಂದಗಳು, ಇಲ್ಲಿಯವರೆಗೆ ಕುಟುಂಬದ ಒಪ್ಪಂದಗಳನ್ನು ಈಡೇರಿಸುವುದರಲ್ಲಿ ಸಂತೋಷವನ್ನು ಅನುಭವಿಸಿದರೆ ಈಗ ಸಮಾಜದ ಒಪ್ಪಂದಗಳನ್ನು ಈಡೇರಿಸುವುದರಲ್ಲಿ ಆನಂದವನ್ನು ಹೊಂದುತ್ತಾನೆ. ಇನ್ನು ಗೃಹಸ್ಥಾಶ್ರಮ, he get pleasure to fulfilling the familial desires, but now he get happiness through the fulfilling the social desires or compromises. He go through the vana or forest and conduct yajna and involves in meditation. ವೈರಾಗ್ಯ ಅಥವಾ ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶಿಸಿದಂಥ ವ್ಯಕ್ತಿ ಕುಟುಂಬ ತೊರೆದು ಅರಣ್ಯಕ್ಕೆ ಹೋಗಿ ಯಜ್ಞವನ್ನು ಕೈಗೊಳ್ಳುವುದಕ್ಕೆ ತೊಡಗ್ತಾನೆ ಮತ್ತು ಪ್ರಶಾಂತತೆ ಧ್ಯಾನದಲ್ಲಿ ನಿರಂತರವಾಗಿ ತೊಡಗುತ್ತಾನೆ. ಆ್ಯಂಡ್ he laid the foundation of ಗುರುಕುಲ. ಗುರುಕುಲವನ್ನು ಆರಂಭಿಸಲಿಕ್ಕೆ ಮೊದಲ ತಯಾರಿಯನ್ನು ಮಾಡಿಕೊಳ್ತಾನೆ. And it is an preparatory stage to enter ಸನ್ಯಾಸಾಶ್ರಮ. ಇಲ್ಲಿ ವಾನಪ್ರಸ್ಥಾಶ್ರಮ ಅನ್ನುವಂಥದ್ದು ಸನ್ಯಾಸಾಶ್ರಮವನ್ನು ಪ್ರವೇಶಿಸಲಿಕ್ಕಿರುವಂಥ ಒಂದು ಪೂರ್ವ ತಯಾರಿ ಅಂತ ಕರಿತೀವಿ. ಯಾವಾಗ ಒಬ್ಬ ವ್ಯಕ್ತಿ ವಾನಪ್ರಸ್ಥಾಶ್ರಮದಲ್ಲಿ ಈ ಪೂರ್ವ ತಯಾರಿಯ ಮೂಲಕ ಸನ್ಯಾಸಾಶ್ರಮದ ಎಲ್ಲ ಅಂಶಗಳನ್ನು ಸಾಧಿಸ್ತಾನ, ಆವಾಗ ಜೀವನದ ಕೊನೆಯ ಹಂತ ಈ ಸನ್ಯಾಸಾಶ್ರಮವನ್ನು ಪ್ರವೇಶಿಸ್ತಾನ. ಸನ್ಯಾಸಾಶ್ರಮ, ಇಟ್ ಇಸ್ ದ ಲಾಸ್ಟ್ ಸ್ಟೇಜ್ ಆಫ್ ಎ ಪರ್ಸನ್ಸ್ ಲೈಫ್. His primary aim is that to teach or guide the whole society and get salvation. ವ್ಯಕ್ತಿಯ ಜೀವನದ ಕೊನೆಯ ಹಂತ, ಕೊನೆಯ ಆಶ್ರಮ ಅದು ಸನ್ಯಾಸಾಶ್ರಮ ಅಂತ. ಸಮಾಜಕ್ಕೆ ಉಪದೇಶಿಸುವುದರ ಜೊತೆಗೆ ಮೋಕ್ಷ ಸಾಧನೆಯೇ ಈತನ ಪ್ರಾಥಮಿಕ ಗುರಿಯಾಗ್ತದೆ. His name and clothes may changed. He live caste, race and sacrifice his family. He involves his life in meditation and teach religious aspects. ಸಮಾಜಕ್ಕೆ ಉಪದೇಶಿಸುವುದರ ಜೊತೆಗೆ ಮೋಕ್ಷ ಸಾಧನೆ ತನ್ನ ಗುರಿಯಾದಂಥ ಸಂದರ್ಭದಲ್ಲಿ ಪ್ರಪಂಚದ ಜೊತೆಗಿನ ಎಲ್ಲ ಬಂಧಗಳನ್ನು ಸಂಬಂಧಗಳನ್ನು ಬಿಟ್ಟು ತನ್ನ ಹೆಸರು ಮತ್ತು ಬಟ್ಟೆಯನ್ನು ಬದಲಾಗ್ತಾವ. ಸನ್ಯಾಸಾಶ್ರಮಕ್ಕೆ ಬಂದಾಗ ವ್ಯಕ್ತಿಯ ಹೆಸರು ಬಟ್ಟೆಗಳು ಬದಲಾಗ್ತಾವ. ಜಾತಿ ಜನಾಂಗವನ್ನು ಬಿಡ್ತಾನೆ, ಕುಟುಂಬದ ಸಂಪರ್ಕವನ್ನು ತ್ಯಜಿಸ್ತಾನ, ಕೇಸರಿ ಬಟ್ಟೆಯನ್ನು ಧರಿಸ್ತಾನ. ಆಮೇಲೆ ಒಂದೇ ಸ್ಥಳದಲ್ಲಿ 3 ದಿನಕ್ಕಿಂತ ಹೆಚ್ಚು ನೆಲೆಸುವುದಿಲ್ಲ. ಭಿಕ್ಷೆ ಬೇಡುವುದರ ಮೂಲಕ ಆಹಾರವನ್ನು ಸೇವಿಸ್ತಾ ಧ್ಯಾನ ಮತ್ತು ಧರ್ಮ ಬೋಧನೆಯಲ್ಲಿ ನಿರತನಾಗುತ್ತಾನೆ. ಈ ಹಂತದಲ್ಲಿ ವ್ಯಕ್ತಿ ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಂಬಂಧಪಟ್ಟವನಾಗುತ್ತಾನೆ. ಈ ಮೊದಲು ಕುಟುಂಬಕ್ಕೆ ಸಂಬಂಧಪಟ್ಟವನು, ಈಗ ಇಡೀ ಸಮಾಜಕ್ಕೆ ಪಾರಮಾರ್ಥಕ್ಕೆ ಸಂಬಂಧಪಟ್ಟವನಾಗ್ತಾನೆ. ಇಲ್ಲಿ ತಿರುಗಾಡುವುದರ ಮೂಲಕ, ಭಿಕ್ಷೆ ಬೇಡುವುದರ ಮೂಲಕ, ತನ್ನನ್ನು ತಾನು ನಿಯಂತ್ರಿಸುವುದರ ಮೂಲಕ ಒಂದು ಆಧ್ಯಾತ್ಮಿಕ ಜೀವನವನ್ನು ಆರಂಭಿಸ್ತಾನೆ. ಯತಿ ಅಂತಂದರೆ ನಿಯಂತ್ರಿಸು ಅಂತ. ಇಲ್ಲಿ ಮುನಿ ಅಂತ ಒಂದು ಪದ ಬರ್ತದ, ಶಾಂತ ಅತೀಂದ್ರಿಯ ಅಂತ. ಶಾಂತ ಮನಸ್ಸಿನವನು, ಎಲ್ಲವನ್ನ ತಾಳಿಕೊಳ್ಳುವನು, ಸಮಾಜದ ಒಳಿತನ್ನ ಬಯಸುವನು, ಅವನೇ ಸನ್ಯಾಸಿ ಅಂತ. ಸೊ ಯು ಕಾಲ್ಡ್
a sannyasi is a property of the society. He established religious ways for the society. He is a spiritual asset of a society. ಹಾಗಾಗಿ ಒಬ್ಬ ಸನ್ಯಾಸಿ ಒಂದು ಸಮಾಜದ ಆಸ್ತಿ ಇದ್ದಂಗೆ, ಸಮಾಜದ ಆಧ್ಯಾತ್ಮಿಕ ಸಂಪತ್ತು ಇದ್ದ ಹಾಗೆ, ಸಮಾಜಕ್ಕಾಗಿ ಧರ್ಮದ ಮಾರ್ಗಗಳನ್ನು ಸಂಸ್ಥಾಪಿಸುವಂಥ ವ್ಯಕ್ತಿಯಾಗ್ತಾನೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಜೀವನದ 4 ಹಂತಗಳನ್ನು ಪರಿಪೂರ್ಣವಾಗಿ ಈಡೇರಿಸುವುದರ ಮೂಲಕ ಮೋಕ್ಷದೆಡೆಗೆ ಸಾಗ್ತಾನೆ. ದೆನ್ ಇಂಪಾರ್ಟೆನ್ಸ್ ಆಫ್ ಆಶ್ರಮ ಧರ್ಮ. It is a great social and philosophical system given by ಮನು. ಇದೊಂದು ಶ್ರೇಷ್ಠ ಸಾಮಾಜಿಕ ತತ್ವಶಾಸ್ತ್ರೀಯ ವ್ಯವಸ್ಥೆ. ಒಂದು ಸಮಾಜದ ವ್ಯವಸ್ಥಿತ ನಿರ್ವಹಣೆಗೆ ತಾತ್ವಿಕ ನೆಲೆಯಲ್ಲಿ ಒಂದು ಸಂಸ್ಕೃತಿ ಪರಂಪರೆಯನ್ನು ನಿರ್ವಹಿಸಲಿಕ್ಕೆ ಆಶ್ರಮ ಧರ್ಮ ಅತ್ಯಂತ ಸಹಾಯಕಾರಿಯಾಗಿದೆ. It exposes the plan of person's life. Every person must and should lead a meaningful life through these all 4 ashrama. ಇದು ವ್ಯಕ್ತಿ ಜೀವನದ ಯೋಜನೆಯನ್ನು ಬಹಿರಂಗಗೊಳಿಸ್ತದೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನವನ್ನು ಈ 4 ಆಶ್ರಮಗಳ ಮೂಲಕ ಒಂದು ಯೋಜನಾಬದ್ಧವಾಗಿ ನಿರ್ವಹಿಸಬೇಕನ್ನೋದನ್ನು ಇದು ನಮಗೆ ತಿಳಿಸಿಕೊಡ್ತದೆ. ಇಟ್ ಲೈಟ್ ಆನ್ ಡ್ಯೂಟಿ ಆ್ಯಂಡ್ ಡಿಸಿಪ್ಲಿನ್. It always highlight on the duties and disciplined responsibilities of a person of a society. ಕರ್ತವ್ಯ ಮತ್ತು ಶಿಸ್ತಿನ ಮೇಲೆ ಬೆಳಕು ಚೆಲ್ತದೆ. ಒಂದು ಸಮಾಜದ ಸದಸ್ಯನಾಗಿರುವಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಆಯಾ ಹಂತಗಳಲ್ಲಿ ಏನೆಲ್ಲ ಕರ್ತವ್ಯಗಳನ್ನು, ಶಿಸ್ತನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಹೋಗಬೇಕನ್ನುವಂಥದ್ದನ್ನೇ ಈ ಆಶ್ರಮಗಳು ಸಮರ್ಪಕವಾಗಿ ತಿಳಿಸಿಕೊಡ್ತಾವೆ. ಆ್ಯಂಡ್ ಅನದರ್ ಒನ್, ಇಂಟರ್ನಲ್ ಡಿಪೆಂಡೆನ್ಸ್ ಆಫ್ ಸೊಸೈಟಿ ಆ್ಯಂಡ್ ಇಂಡಿವಿಜುವಲ್. ದ ಆಶ್ರಮ ಧರ್ಮ ಟೀಚರ್ಸ್ ಅಸ್ a person cannot live singly and without the dependency of society. The ashramas always suggest a person, you have to depend on society. You have to depend on another one. Interdependency is the most important aspect in everyone's life. ಇನ್ನೊಂದು ಆಶ್ರಮ ಧರ್ಮದ ಮಹತ್ವ ಅಂತಂದರೆ ಸಮಾಜ ಮತ್ತು ವ್ಯಕ್ತಿಯ ಅಂತರಾವಲಂಬನೆ. ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಮಾಜದ ಮೇಲೆ ಅವಲಂಬಿಸಲೇಬೇಕಾಗಿರುವಂಥದ್ದನ್ನು ಹೇಳ್ಕೊಡ್ತದೆ. 4 ಆಶ್ರಮಗಳಲ್ಲಿ ವ್ಯಕ್ತಿ ಏನೆಲ್ಲ ಸಾಧಿಸಿದರೂ, ಏನೆಲ್ಲ ತನ್ನ ಜೀವನದ ಉದ್ದೇಶಗಳನ್ನು ಈಡೇರಿಸಿದರೂ ಅದು ಸಮಾಜವನ್ನು ಅವಲಂಬಿಸಿಯೇ. ಅದಕ್ಕಾಗಿ ವ್ಯಕ್ತಿ ಮತ್ತು ಸಮಾಜದ ಮಧ್ಯೆ ಒಂದು ಪರಸ್ಪರ ಅಂತರಾವಲಂಬನೆ ಇದೆ ಅನ್ನುವಂಥದ್ದು ಈ ಆಶ್ರಮದ ಮೂಲಕ ತಿಳಿದು ಬರ್ತದೆ. ಇಟ್ ಮ್ಯೂಚುವಲಿ ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಪರ್ಸನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್. ಬಿಹೈಂಡ್ ದಿ ಪರ್ಪಸ್ ಆಫ್ ದಿ ಫಾಲೋವಿಂಗ್ ಆಶ್ರಮ ಧರ್ಮ, ಇಟ್ ಹೆಲ್ಪ್ಸ್ ಟು ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಆಸ್ ವೆಲ್ ಆಸ್ ವೆಲ್ಫೇರ್ ಆಫ್ ದಿ ಸೊಸೈಟಿ. If everyone should follow these all ashrama system, there is no problem in society. There is no defects in personality. ಇನ್ನೊಂದು ಇದರ ಮಹತ್ವ ಅಂತಂದರೆ ವ್ಯಕ್ತಿಯ ಬೆಳವಣಿಗೆ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಪರಸ್ಪರ ಪೂರಕವಾಗಿಸ್ತದೆ. ಯಾವ ವ್ಯಕ್ತಿ ಆಶ್ರಮಕ್ಕನುಗುಣವಾಗಿ ಈ 4 ಆಶ್ರಮಗಳಲ್ಲಿ ಹಾಗೆ ನಡೆದುಕೊಳ್ತಾನ, ಅವನ ವ್ಯಕ್ತಿತ್ವ ಸಮರ್ಪಕ ಪರಿಪೂರ್ಣವಾಗ್ತದೆ. ಇದರಿಂದ ಸಮಾಜದಲ್ಲಿ ಕಲ್ಯಾಣ ಆಗ್ತದೆ, ಸಮಾಜ ಸಮಸ್ಯೆ ಮುಕ್ತ ಆಗ್ತದೆ, ವ್ಯಕ್ತಿ ದೋಷ ಮುಕ್ತನಾಗ್ತಾನೆ. ಇವೆರಡರ ಪೂರಕ ಪರಸ್ಪರ ಪ್ರತಿಫಲವಾಗಿ ವ್ಯಕ್ತಿ ಸಮಾಜ ಈ ಎರಡರ
ಒಂದು ವ್ಯವಸ್ಥಿತ ನಿರ್ವಹಣೆ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದ ಯೋಜನೆಯನ್ನು ಈ 4 ಆಶ್ರಮಗಳ ಮೂಲಕನೇ ಈಡೇರಿಸಬೇಕನ್ನುವಂಥ ಒಂದು ಶ್ರೇಷ್ಠ ವಿಚಾರವನ್ನು ಒಬ್ಬ ಶ್ರೇಷ್ಠ ಸಾಮಾಜಿಕ ಚಿಂತಕ ಮನು ನೀಡಿದ್ದಾನೆ. ಸೊ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ another one concept. Thank you.